ನಾನು ಇನ್ನೊಂದು ಈ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ನ ಫ್ಯಾನ್ ಇರ್ಬೋದು, ಸಿನಿಮಾ ಫ್ಯಾನ್ ಇರ್ಬೋದು, ಯಾವುದೇ ಒಬ್ಬ ಫ್ಯಾನಿಸಮ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಾಲು ಕಟ್ಟಿ ಒಂದು ಮಾತು ಕೇಳ್ಕೊಳ್ತೀನಿ. ಇವತ್ತಾಗಿರ್ತಕ್ಕಂಥ ಈ ಒಂದು ಘಟನೆ RCB ಫ್ಯಾನಿಸಮ್ ಅಂತಕ್ಕಂಥದ್ದೇನಿದೆ, ಅಥವಾ ಯಾವುದಾದ್ರೂ ಸಿನಿಮಾ ಒಂದು ಸೂಪರ್ ಸ್ಟಾರ್ ಬಗ್ಗೆ ಇಡ್ತಕ್ಕಂಥ ನಿಮಗೆ ಫ್ಯಾನಿಸಮ್ ಏನಿದೆ, ಅದನ್ನು ಒಂದು ಏನಂತೀರ, ಒಂದು ಅಡ್ಮೈರ್ ಮಾಡೋವಂಥ ರೀತಿಯಲ್ಲಿ, ಒಂದು ಅಡ್ಮಿರೇಷನ್ ರೀತಿಯಲ್ಲಿ ದಯಮಾಡಿ ನೋಡಿ. ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ನಾಳೆ ದಿನ ನಿಮ್ಮ ಕುಟುಂಬದವರು ಬೀದಿ ಪಾಲಾಗ್ತಾರೆ ನಿಮ್ಮನ್ನು ಕಳ್ಕೊಂಡು. ಯಾವ ಸೆಲೆಬ್ರಿಟಿನೂ ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ಸೆಲೆಬ್ರಿಟಿ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಯಾತಕ್ಕೆ ಇಷ್ಟೆಲ್ಲ, ಏನು ಅರ್ಜೆನ್ಸಿ, ಇಷ್ಟು ಕಾತುರ? ಓಪನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಎವ್ರಿ ಆ್ಯಂಗಲಲ್ಲಿ ನೋಡ್ಬೋದು ವಿರಾಟ್ ಕೊಹ್ಲಿನ. ಇಂಥ ಆ್ಯಂಗಲ್ ಮಿಸ್ ಆಗುತ್ತೆ ಅನ್ನೋದಿಲ್ಲ. ಹೋಗ್ಲಿ ಪಾಪ, ನೀವು ಅಲ್ಲೋಗಿ ನಿಂತರೂ ಕೂಡ ಕೊನೆ ಪಕ್ಷ ಅವರು ಹಾಕ್ಕೊಂಡಿದ್ದಂಥ ಟೀ ಶರ್ಟ್ ನಂಬರ್ ಆದರೂ ನೋಡೋಕ್ಕಾಯ್ತಾ ಹಿಂದೆಗಡೆ? ನೀವು ಅವ್ರ ಬೆನ್ನಾದರೂ ನೋಡೋಕ್ಕಾಗ್ತಾ? ಅದಕ್ಕೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ ಸರ್ಕಾರ. ಇನ್ನೊಂದು ನಾವು ನೆನೆಸ್ಕೋಬೇಕಾಗ್ತದೆ, ಇತ್ತೀಚೆಗೆ ಒಂದು ಘಟನೆ ನಡೀತು, ನೆನ್ನೆಯಿಂದ ನನ್ನ ತಲೆಯಲ್ಲಿತ್ತು. ತೆಲುಗು ಸಿನಿಮಾದ ಹೆಸರಾಂತ ನಟ, ಅವ್ರ ಸಿನಿಮಾ ಭಾಳ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು, ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯಿತು, ಅದೆಲ್ರಿಗೂ ಕೂಡ ಗೊತ್ತಿದೆ. ಅವ್ರ ಸಿನಿಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪೇಡ್ಗಳಾಯಿತು. ಒಬ್ಬರು ಸಾವನ್ನಪ್ಪಿದ್ರು, ಒಬ್ಬರು ಕೋಮಾಗೆ ಹೋದರು, ಅದರಲ್ಲೊಬ್ಬ ಚಿಕ್ಕ ಹುಡುಗ. ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡಿದ್ರು, ಆ ಹೆಸರಾಂತ ನಟನ ಏನು ಮಾಡಿದ್ರಣ್ಣ? FIR ಹಾಕಿದ್ರು, ಅರೆಸ್ಟ್ ಮಾಡಿದರು. ಎಲ್ಲ ಮಾಡಿದರು, ಎಲ್ಲ ಆಲ್ ಪಾಸಿಬಲ್ ಪ್ರಾಸೆಸ್, ಎಲ್ಲ ಪ್ರಕ್ರಿಯೆಗಳನ್ನೂ ಮಾಡಿದ್ರಿ. ಅಧಿಕಾರ ಇರೋರು ಯಾರನ್ನು ಬೇಕಾದರೂ ಮಣಿಸ್ಬೋದಾ? ಅವತ್ತೆಂಗೆ ನೀವು ಆತನ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ. ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ಪಕ್ಕದ ರಾಜ್ಯ. ಇವತ್ತು ಯಾಕೆ 11 ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಯಾಕೆ ಇವತ್ತು ಯಾರೂ FIR ಆಗ್ತಾ ಇಲ್ಲ? ಯಾಕೆ ಯಾರ ಮೇಲೂ FIR ಆಗ್ತಾ ಇಲ್ಲ? ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ, ಯಾರು ಮಾತಿಗೆ ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯನಾ? ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು. ಇದು ನಿಮ್ಮ ಉದ್ದಟತನ. ಬಟ್ ಒಂದು ಪಕ್ಷದ ಕಡೆಯಿಂದ ನಾವೆಲ್ಲರೂ ಆಗ್ರಹಿಸ್ತಕ್ಕಂಥದ್ದು, ಇವತ್ತೇನು ಮೆಜಿಸ್ಟ್ರೇಟ್ ಮೂಲಕ, ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಮೂಲಕ ನೀವು ಈ ತನಿಖೆಯನ್ನು ಮುಂದುವರಿಸಿ ಇದನ್ನು ಪಾರದರ್ಶಕವಾಗಿ ಹೊರಗಡೆಯನ್ನು ತಗೊಂಬಂದು ಇಡ್ತೇವೆ ಅಂತಕ್ಕಂಥದ್ದನ್ನು ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಿ. ಒಬ್ಬ ಮೆಜಿಸ್ಟ್ರೇಟು ಇವತ್ತು ಯಾರ ಅಂಗಳದಲ್ಲಿ, ಯಾರ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೇನಾದರೂ ಸೂಕ್ತವಾದಂಥ, ನಿಮ್ಮಲ್ಲೇನಾದರೂ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥ ಒಂದು ಅರ್ಥಕ್ಕೆ ಏನಾದರೂ ನಿಮಗೆ ಮೀನಿಂಗ್ ಗೊತ್ತಿದ್ದರೆ, ಪಾರದರ್ಶಕವಾಗಿ ಏನಾದರೂ ಈ ತನಿಖೆ ಮುಂದುವರಿಬೇಕು ಅಂತಕ್ಕಂಥದ್ದಾದರೆ ದಯವಿಟ್ಟು ಇದು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾಗ್ತದೆ. ಯಾರಾದರೂ ನಿವೃತ್ತಿ ನ್ಯಾಯಾಧೀಶರ ಮೂಲಕ ಪಾರದರ್ಶಕವಾಗಿ ಇದು ಒಂದು ತನಿಖೆಯನ್ನು ಮುಂದುವರಿಸಿ ಇದರ ಸತ್ಯತೆ, ಇದರ ಹೊಣೆಗಾರಿಕೆ ಯಾರು ಹೊರಬೇಕಾಗ್ತದೆ, ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯಾಧೀಶರು ಇದನ್ನು ಅವ್ರ ಮೂಲಕ ಇದನ್ನು ಹೊರಗೆ ತೊಗೊಂಡು ಬರಬೇಕು ಅಂತಕ್ಕಂಥದ್ದನ್ನು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಆಗ್ರಹಿಸ್ತೇವೆ, ಅತ್ಯಂತ ಗಂಭೀರವಾಗಿ ಆಗ್ರಹಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.